ಇನ್ನು 1981ನೇ ಇಸವಿನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಂದ್ರೆ ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಸಿನಿಮಾ ನೋಡೋದು ಒಂದು ರೀತಿಯಾಗಿ ಅಫೆನ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಸಿನಿಮಾ ನೋಡಂಗಿಲ್ಲ. ಗಂಡು ಮಕ್ಕಳು ನೋಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಹೆಣ್ಮಕ್ಳು ನೋಡೋದು ಅಫೆನ್ಸ್ ಆಗುತ್ತೆ. ಸೊ ಈ ರೀತಿಯಾದಂತ ಒಂದು ಇನ್ಸಿಡೆಂಟ್ ಅಲ್ಲಿ ಇವರು ಹೋರಾಟಗಾರ್ತಿಯಾಗಿ ಹೊರಹೊಮ್ಮಿದ್ದು ಹೇಗೆ ಅಂತ ಮೇಡಮ್ ಈಗ ಹೇಳ್ತಾರೆ. ಸೊ ಏನಿದು ಅದು ಹಿಂದಿನ ಕತೆ? 1981ರಲ್ಲಿ ಏನಾಯ್ತು ಅಂದರೆ ಗುಲ್ಬರ್ಗಾದ ಒಂದಿಬ್ಬರು ಫ್ಯಾಮಿಲಿಯ ಹೆಣ್ಣು ಹುಡುಗಿಯರು ಹಿಂದೂ ಹುಡುಗರನ್ನ ಕಟ್ಕೊಂಡು ಓಡ್ ಹೋಗ್ಬಿಟ್ರು. ಅದೇ ಆಗ ಕಾಯಿನ್ ಬೂತ್ಗಳು ಬಂದಿದ್ವು. ಫೋನ್ಗಳು ಕೈನ್ ಬೂತಲ್ಲಿ ಕೈನ್ ಹಾಕಿ ಫೋನ್ ಮಾಡೋದು. ಅಲ್ಲಿ ಬುರ್ಕ ಹಾಕೊಂಡು ಹುಡುಗಿಯರಿಗೆ ನಿಂತಿದ್ದು ನೋಡಿದ್ರೆ ಕಣ್ಕೆಂಪು ಮಾಡೋದು. ಈ ಜಮಾತಿನ ಹುಡುಗರು ಈ ಹುಡುಗಿಯರು ಇಲ್ಲಿ ಮಾತಾಡ್ತಾ ಇದ್ದಾರೆ ಫೋನಲ್ಲಿ ಅಂತ ಇದಾಗೋದು. ಅವರಿಗೆ ಡೌಟ್. ಆ ಹುಡುಗಿಯರು ಪ್ರೀತಿಸಿ ಓಡ್ ಹೋದ್ರು. ಅದು ಎಲ್ಲ ಕಾಲಕ್ಕೂ ನಡೀತಿರ್ತವೆ. ಆಯ್ತು, ಇದಕ್ಕೆ ಸಿನಿಮಾ ಕಾರಣ ಅಂತ ಅವರು ಕಂಡುಹಿಡಿದ್ರು. ಹೊಸ ಸಂಶೋಧನೆ ಅವ್ರದ್ದು. ಸಿನಿಮಾ ನೋಡೋದ್ರಿಂದ ಹೆಣ್ಮಕ್ಳು ಹಾಳಾಗ್ತಾರೆ. ಅವರು ಸಿನಿಮಾ ನೋಡ್ಕೊಡ್ದು ಸಿನಿಮಾ ನೋಡುವಂತಹ ಮಹಿಳೆಯರಿಗೆ ಬ್ಯಾನ್ ಮಾಡೋದು. ಅವ್ರ ಕುಟುಂಬಗಳಿಗೆ ಸಮಾಜದಿಂದ ಬಹಿಷ್ಕಾರ ಹಾಕೋದು. ಅವ್ರ ಮನೆ ಕಾರ್ಯಕ್ರಮಗಳಿಗೆ ಯಾರು ಹೋಗಂಗಿಲ್ಲ, ಅವ್ರಿಗೆ ಯಾರಿಗೂ ಕರಿಯಂಗಿಲ್ಲ, ಇಂಥ ಸಂಪ್ರದಾಯ ಶುರು ಮಾಡಿದಾಗ ಇದೇ ಅಂಥದ್ದು ಅಂತ ಆ ಟೈಮಲ್ಲಿ ನಾನು ದೊಡ್ಡ ಒಂದು ಇದನ್ನೇ ಮಾಡಿದೆ. ನೋಡೋದು ಬಿಡೋದು ಅವ್ರಿಗೆ ಸೇರಿದ್ದು. ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ನಾನು ಒಂದು ದಿವಸ ಬುರ್ಕ ಹಾಕೊಂಡು ಕ್ಯೂನಲ್ಲಿ ನಿಂತೆ. ಯಾರು ಬರ್ತಾರೋ ಬರಲಿ ನೋಡೋಣ ಅಂತ. ಅಲ್ಲಿವರೆಗೂ ಹೋಗೋದು, ಟಿಕೆಟ್ ಕೌಂಟರ್ ಬಂದ ತಕ್ಷಣ ಬಂದು ಮತ್ತೆ ನಿಲ್ಲೋದು. ಯಾರು ಹಿಡಿತಾರೆ ಹಿಡೀಲಿ ಅಂತ. ಯಾರೂ ನನಗೆ ಹಿಡಿಲಿಲ್ಲ. ಬಟ್ ಅಲ್ಲಿ ಬಿಜಾಪುರಲ್ಲಿ ಒಂದು ಘಟನೆ ಆಯಿತು. ನಜ್ಮಾ ಭಾಂಗಿ ಅಂತ ಒಬ್ಬ ಟೀಚರು, ಅವರು ಹೈಸ್ಕೂಲ್ ಟೀಚರು. ಆ ಮೇಡಮ್ಮು ಅವರು ಖುದಾ ಗವಾ ಫಿಲ್ಮ್ ಬಂದಿತ್ತು ಬಿಜಾಪುರಲ್ಲಿ. ಆ ಖುದಾ ಗವಾ ಪಿಕ್ಚರ್ ನೋಡಕ್ಕೆ ಹೋದ್ರೆ ಅಲ್ಲಿ ಪಡ್ಡೆ ಹುಡುಗರ ಗ್ರೂಪ್ ನಿಂತ್ಕೊಂಡ್ಬಿಟ್ಟು ನೀನು ನೋಡ್ಕೊಡ್ದು ಮನೆಗೆ ಹೋಗು ಅಂತ ಅವರು ಜೋರು. ನಾನು ಯಾಕೆ ನೋಡಬಾರ್ದು, ನನ್ನ ಹಕ್ಕದು, ಸಿನಿಮಾ ನೋಡೋದು ಬಿಡೋದು ನನ್ನ ಹಕ್ಕು, ನಾನು ನೋಡ್ತೀನಿ ಅಂತ ಅವರು. ನೋಡ್ತೀನಿ ಅಂದಾಗ ಹುಡುಗರು ತಲವಾರುಗಳನ್ನು ತೆಗೆದು ನೀನು ಕೊಚ್ಚಾಕ್ಬಿಡ್ತೀವಿ ಅಂತ ಭಯ ಹುಟ್ಟಿಸಿದ್ರು. ಆ ಹುಡುಗಿ ಭಯದಿಂದ ಓಡಿ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರೊಟೆಕ್ಷನ್ ತಗೋತಾರೆ. ಇದು 81ರ ಘಟನೆ. ಪ್ರೊಟೆಕ್ಷನ್ ತಗೊಂಡಾಗ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ತೀವಿ ಅಂತ ಕೂತ್ಕೊಳ್ತಾರೆ ಅವರು. ಅವ್ರಿಗೆ ಹೊರಗೆ ಬಿಟ್ಕೊಡಿ ಆ ಹುಡುಗಿಗೆ, ಇಲ್ಲಾಂದ್ರೆ ನಿಮ್ಮ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಡ್ತೀವಿ ಅಂತ. ಯಾಕೆ ಸಿನಿಮಾ ನೋಡಬಾರ್ದು? ಸಿನಿಮಾ ನೋಡೋದ್ರಿಂದ ಕೆಡ್ತಾರೆ, ಹೆಣ್ಮಕ್ಳು ಬುದ್ಧಿ ಕೆಟ್ಟೋಗುತ್ತೆ. ಆ ಸಿನಿಮಾ ನೋಡಿದಾಗ ಗಂಡಸರ ಬುದ್ಧಿ ಕೆಡಲ್ವಾ? ಅವ್ರಿಗೆ ಯಾಕೆ ಬ್ಯಾನ್ ಇಲ್ಲ? ಹೆಣ್ಮಕ್ಳಂದ್ರೆ ಓಡಿ ಹೋಗ್ತಾರಂತೆ. ಅದಕ್ಕೆ ಬ್ಯಾನ್ ಮಾಡಿದ್ರು ಅವರು. ಹಂಗೆ ಮಾಡಿದ್ರು. ಆವಾಗ ನಾನು ಗುಲ್ಬರ್ಗನಲ್ಲಿ ಇದ್ನಲ್ಲ, ಆವಾಗ ಅಲ್ಲಿಗೆ ಹೋಗಿ ಅಲ್ಲಿ NK ಉಪಾಧ್ಯಾಯ ಇದ್ದರು ಬಿಜಾಪುರಲ್ಲಿ. NK ಉಪಾಧ್ಯಾಯ, ಆಮೇಲೆ ಅಪ್ಪ ಸಾವೆ ಎರ್ನಾಳಲ್ಲೇ ಇದ್ದರು. ಭೀಮ್ಸೆ ಕಲಾದಗಿ ರೈತ ಹೋರಾಟಗಾರರು ಇದ್ದರು. ಅವರಿಗೆಲ್ಲ ಕರೆಸಿ ಅಲ್ಲೊಂದು ಮೀಟಿಂಗ್ ಮಾಡಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊನೆಗೆ ಒಬ್ಬ ಪೊಲೀಸನ್ನ ಅಲ್ಲಿ ಕಾವಲು ಬಿಟ್ಟು ಅವ್ರ ಮನೆಯ ನೀರು ಮತ್ತು ಕರೆಂಟನ್ನು ಕಟ್ ಮಾಡಿದ್ರು. ಅದನ್ನ ಕೊಡಿಸಿ ಅದು ಹೆಣ್ಮಕ್ಳು ನೋಡ್ಬೋದು ಅದ್ರಾಗೇನಿದೆ ಅಂತ ಹೇಳಿ ಕೊನೆಗೆ ಹೆಣ್ಮಕ್ಳಿಗೆ ಹೇಳ್ಕೊಟ್ವಿ. ನಿಮ್ಮ ಮನೆಗೆ ಗಂಡಸರು ನೋಡಿ ಬಂದಾಗ ಸಿನಿಮಾ ಮನೆಗೆ ಬಿಟ್ಕೋಬೇಡ್ರಿ, ಮನೆಗೆ ಬಿಟ್ಕೋಬೇಡಿ, ನಮ್ಗೆ ತೋರಿಸಿದ್ರೆ ಅವ್ನ ಜೊತೆಗೆ ಬಂದರೆ ಸುಮ್ಮನೆ ಇರ್ತಾರಲ್ಲ ಹೆಂಗಿದ್ರು. ಅದಕ್ಕೆ ನಮಗೂ ಸಿನಿಮಾ ತೋರಿಸಿದ್ರೆ ಸರಿ ನಿಮಗೆ ಬಿಡ್ತೀವಿ, ಇಲ್ಲಾಂದರೆ ಇಲ್ಲ ಅಂಥೇಳಿ ಆ ರೀತಿ ಹೆಣ್ಮಕ್ಳು ಒಳಬಂಡಾಯ ಶುರುವಾಯಿತು. ಹೊರಬಂಡಾಯ ಬೇರೆ, ಒಳಬಂಡಾಯ ಶುರುವಾಯಿತು. ಸಾಕಷ್ಟು ಫ್ಯಾಮಿಲಿಗಳಿಗೆ ಅವರು ಬೈಕಾಟ್ ಮಾಡಿದರು. ಅವ್ರ ಮನೆಗೆ ಹೋಗೋದು ಬರೋದು, ಅಥವಾ ಅವರಿಗೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೆ ಬಿಡಿಸೋದು, ಇದೆಲ್ಲ ನಿಲ್ಲಿಸಿದ್ರು. ಅವಾಗ ನಜ್ಮಾ ಭಾಂಗಿಗೆ ಹೋಗಿ ಸಪೋರ್ಟ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಬಂದಿದ್ವಿ. ಅದು ಒಂದು ದೊಡ್ಡ ಹೋರಾಟ. ಹೌದಾ, ಸಿನಿಮಾನೇ ನೋಡಬಾರ್ದು ಹೆಣ್ಮಕ್ಳು ಅಂತ ಹೋರಾಟದಲ್ಲಿ ಜಯ ಕೊನೆಗೂ ನಿಮಗೆ ಸಿಕ್ತು. ಆಮೇಲೆ ಹೆಣ್ಮಕ್ಳು ಮನೆಗೆ ರಿವೋಲ್ಟ್ ಆದ್ರಲ್ಲ, ಒಳಬಂಡಾಯ ಶುರು ಆದಾಗ ಬೆಂಡ್ ಆಗ್ಲೇಬೇಕಾಗುತ್ತೆ. ಆದ್ರೆ ಗುಲ್ಬರ್ಗನಲ್ಲಿ ಅದು ಗೊಮ್ತಿಗೆ ಕಿರಾಣಿ, ಮೊಘಲೆ ಆಜಮ್, ಅದೇ ಟೈಮಲ್ಲಿ ಫಿಲ್ಮ್ಗಳು ಬಂದವು. ಆ ಹೆಣ್ಮಕ್ಳು ಒದ್ದಾಡಿಬಿಟ್ರು ನೋಡಬೇಕು ಅಂತ, ಆದರೆ ಹೋಗೋಂಗಿಲ್ಲ ಆಗಿತ್ತು. ಆಮೇಲೆ ನಿಧಾನಕ್ಕೆ ಬ್ರೇಕಪ್ ಆಯಿತು. ಹಾಗೆ